ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ವಿಚಾರಗಳು ಇವತ್ತು ಅವರು ಹುಟ್ಟು ಹೋರಾಟಗಾರರು. ಅಂದ್ರೆ ಅವರು ಓದಿರ್ತಕ್ಕಂಥ ವಿದ್ಯೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಅವರು ಬಹಳಷ್ಟು ವಿದ್ಯೆಯನ್ನ ಹೊಂದಿರತಕ್ಕಂಥವರು. ಅರ್ಥಶಾಸ್ತ್ರಜ್ಞರಲ್ಲಿ ಭಾರತದ ಮೊದಲನೇ ವ್ಯಕ್ತಿ ಅನ್ನುವಂಥದ್ದನ್ನ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಜಾತೀಯತೆಯನ್ನ ಹೋಗಲಾಡಿಸಬೇಕು, ಯಾಕಂದ್ರೆ ನಾವು ಒಂದು ಸಮಾಜವನ್ನ ಹುಟ್ಟು ಹಾಕಬೇಕು, ಆ ಸಮಾಜದಲ್ಲಿ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಜಾತೀಯತೆಯನ್ನ ತೊಲಗಿಸಬೇಕು, ಅಸ್ಪೃಶ್ಯತೆಯನ್ನ ತೊಲಗಿಸಬೇಕು, ಅಸಮಾನತೆಯನ್ನ ತೊಲಗಿಸಬೇಕು, ನಾವೆಲ್ಲರೂ ಕೂಡ ಸಮಾನರಾಗಿರ್ಬೇಕು ಅನ್ನುವಂತ ವಿಚಾರಗಳನ್ನ ಮುಂದಿಟ್ಕೊಂಡು ಅನೇಕ ವಿಚಾರಗಳನ್ನ ಮಾಡಿರ್ತಕ್ಕಂಥದ್ದು. ಬಹುಶಃ ಅವರು ಸ್ವಾತಂತ್ರ್ಯದಲ್ಲಿ ನಾವೇನು ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಯಾರು 7 ಜನ ಜೊತೆಯಲ್ಲಿದ್ರು, ಅವರು ಕೆಲವರು ಅನಾರೋಗ್ಯದಿಂದ ದೂರ ಆದ್ರು, ಕೆಲವರು ರಾಜಕೀಯದಿಂದ ದೂರ ಆದ್ರು, ಕೆಲವರು ಮೃತಪಟ್ಟರು. ಅಂತ ಸಂದರ್ಭದಲ್ಲಿ ಏಕಾಂಗಿಯಾಗಿ ನಮ್ಮ ದೇಶದ ಅಷ್ಟೇ ಅಲ್ಲ, ವಿದೇಶಗಳಲ್ಲಿ ಇರ್ತಕ್ಕಂಥ ಸಂವಿಧಾನಗಳ ಬಗ್ಗೆ ಕೂಡ ಅಧ್ಯಯನ ಮಾಡಿ ಅವರು ನಮ್ಮ ದೇಶಕ್ಕೆ ಯಾವ ರೀತಿ ಸಂವಿಧಾನವನ್ನ ತರಬೇಕು ಅನ್ನುವಂತ ಸಂದರ್ಭದಲ್ಲಿ ಕೆಲವರು ಅವರಿಗೆ ಸಲಹೆಗಳನ್ನ ಕೊಡ್ತಾರೆ. ಎಲ್ಲರಿಗೂ ಕೂಡ ಈ ದೇಶದಲ್ಲಿ ಮತದಾನದ ಹಕ್ಕು ಕೊಡಬಾರದು ಅಂತ ಹೇಳಿ. ಮತ್ತೆ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ 25 ಎಕರೆ ಜಮೀನು ಯಾರಿಗಿದ್ರೆ ಅವ್ರಿಗೆ ಮತದಾನದ ಹಕ್ಕನ್ನ ಕೊಡಬೇಕು, ಅಥವಾ ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡಿ ಯಾರು ಮಾಡಿರ್ತಾರೋ ಅಂತವ್ರಿಗೆ ಮತದಾನ ಹಕ್ಕನ್ನ ಕೊಡಬೇಕು ಅಂತ ಸಲಹೆಗಳು ಕೂಡ ಕೊಡ್ತಾರೆ. ಬಹುಶಃ ಅಂತ ಸಂದರ್ಭದಲ್ಲಿ ಅವ್ರೇನಾದ್ರು ಒಪ್ಪಿದ್ರೆ ಬಹುಶಃ ಇಲ್ಲಿರ್ತಕ್ಕಂಥವ್ರು ಯಾರಿಗೂ ಕೂಡ ನಮ್ಗೆ ಮತದಾನ ಹಕ್ಕು ಬರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಏಕಾಏಕಿ ಅವರ ಹೇಳಿಕೆಗಳನ್ನ ತಳ್ಳಿ ಹಾಕಿ ಈ ದೇಶದಲ್ಲಿ 18 ವರ್ಷ ಯಾರಾಗಿದ್ರೆ ಅವ್ರಿಗೆ ಮತದಾನದ ಹಕ್ಕನ್ನ ಕೊಡಬೇಕು. ಅಂದ್ರೆ ಬಲಾಢ್ಯರು ಯಾರಿರ್ತಾರೆ, ಯಾರು ಪರಂಪರೆಯಾಗಿ ಬಲಾಢ್ಯ ಯಾರಿರ್ತಾರೆ, ಇಂಥವರೆಲ್ಲ ಹೋಗ್ಬೇಕು, ಮತದಾನದ ಹಕ್ಕಿನ ಮೂಲಕ ಒಳ್ಳೆಯವರು ಬರಬೇಕು ಆಡಳಿತ ಮಾಡ್ಲಿಕ್ಕೆ ಅನ್ನುವಂತ ವಿಚಾರಗಳನ್ನ ಇಟ್ಕೊಂಡು ನಿಜವಾಗ್ಲೂ ಕೂಡ ಅವರು ತಂದಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ನಾವೆಲ್ಲರೂ ಕೂಡ ಮನಗಾಣಬೇಕು. ಇಲ್ಲ ಅಂದ್ರೆ ಇವತ್ತು ನಮ್ಗೆ ಯಾರಿಗೂ ಕೂಡ ಮತದಾನದ ಹಕ್ಕು ಇರ್ತಾ ಇರಲಿಲ್ಲ. ಬಹುಶಃ ಕುಮಾರಣ್ಣವರು ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ 2006ರಲ್ಲಿ ಬಹುಶಃ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಾಗ ಯಾರು ಕೂಡ ಅವ್ರಿಗೆ ಹೇಳಿರ್ಲಿಲ್ಲ. ಆದ್ರೆ ಅವರು ಗ್ರಾಮಗಳ ವಾಸ್ತವ್ಯ ಮಾಡಬೇಕು, ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲಿ ಕುಂತಾಗ ಅಲ್ಲಿ ಏನು ಸಮಸ್ಯೆಗಳಿರ್ತದೆ ಆ ಸಮಸ್ಯೆಗಳು ಮುಖಾಮುಖಿ ನೇರವಾಗಿ ಅವರಿಗೆ ಕೊಟ್ಟಾಗ ಅವರು ವಿಧಾನಸೌಧದಲ್ಲಿ ಕೂತು ಈ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಸುವಂತ ಕೆಲಸ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಂತವರು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ದೇಶದ ಇತಿಹಾಸದಲ್ಲಿ ಯಾರು ಕೂಡ ಮಾಡಿರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣವರು ಇವತ್ತು ಒಂದು ಒಳ್ಳೆ ಕೆಲಸವನ್ನ ಗ್ರಾಮ ವಾಸ್ತವ್ಯವನ್ನ ಮಾಡಿ ಅಲ್ಲಿ ಸಮಸ್ಯೆಗಳನ್ನ ತಿಳ್ಕೊಳ್ಳುವಂತದಕ್ಕೆ ಬಹಳ ಹತ್ತಿರ ಆದ್ರೆ ಮಾತ್ರ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು ಅನ್ನುವಂತ ಒಂದು ಮಾಡಿರ್ತಕ್ಕಂಥದ್ದು.